ನಮಸ್ಕಾರ. ಕನ್ನಡದ ಶ್ರೇಷ್ಠ ಹಾಸ್ಯ ನಟ, ಪೋಷಕ ನಟ, ಸುಮಾರು 500ಕ್ಕಿಂತ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಂತಹ ನಮ್ಮೆಲ್ಲರ ಆತ್ಮೀಯ ವ್ಯಕ್ತಿ, ಸರಳ ವ್ಯಕ್ತಿತ್ವದ ನಮ್ಮ ಪ್ರೀತಿಯ ಬ್ಯಾಂಕ್ ಜನಾರ್ದನ್ ನಿನ್ನೆ ರಾತ್ರಿ 2:30 ಗಂಟೆಗೆ ತೀರ್ಕೊಂಡ್ರು ಅಂತ ತಿಳಿಸೋದಕ್ಕೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವರಿಗೆ ಇತ್ತೀಚೆಗೆ ಒಂದು 15-20 ದಿವಸದಿಂದ ಆರೋಗ್ಯ ಚೆನ್ನಾಗಿರಲಿಲ್ಲ. ಹಾಗಾಗಿ ಅವರ ಸುಪುತ್ರ ಗುರು ಅವರನ್ನು ಇಲ್ಲಿ ಮಿಲ್ಲರ್ಸ್ ರೋಡಲ್ಲಿರುವಂತಹ ವಿಕ್ರಮ್ ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ನಾನು ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಮಾತಾಡ್ತಾ ಇದ್ದೆ. ಯಾಕೆಂದರೆ ನಾನು ಮತ್ತು ಬ್ಯಾಂಕ್ ಜನಾರ್ದನ್ನು ಮತ್ತು ನಮ್ಮ ನಟ ಅಶೋಕ್ ಅವರು ನಾವು ತುಂಬ ಆತ್ಮೀಯವಾಗಿ ಇದ್ವಿ. ಪ್ರತಿ ದಿವಸ ಫೋನಲ್ಲಿ ಮಾತಾಡ್ತಾ ಇದ್ವಿ, ಸೇರ್ತಾ ಇದ್ವಿ. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇತ್ತು. ನಾನು ಫೋನ್ ಮಾಡಿದಾಗ ಬ್ಯಾಂಕ್ ಅವ್ರಿಗೆ ಅವ್ರ ಮಗನೇ ಫೋನ್ ತೊಗೊಂಡು, ಇಲ್ಲ ಅಪ್ಪನ್ನ ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಅಂತ ಹೇಳಿದರು. ಈಗ ಒಂದು 15-20 ಡೇಸ್ ಬ್ಯಾಕ್. ಆಮೇಲೆ ಅವರು ಚೇತರಿಸ್ಕೊಂಡ ಮೇಲೆ ಮನೆಗೆ ಕರ್ಕೊಂಬಂದು ಮನೇಲಿ 3 ದಿವಸ ಇದ್ದರು. ಮನೇಲಿ 3 ದಿವಸ ಇದ್ಮೇಲೆ ಮತ್ತೆ ಅವರಿಗೆ ಉಸಿರಾಟದ ಸ್ವಲ್ಪ ತೊಂದರೆ ಆಗಿದೆ. ತುಂಬ ಕಫ, ಕೆಮ್ಮು ಎಲ್ಲ ಜಾಸ್ತಿ ಆಗಿ ಅವ್ರಿಗೆ ಎದೆನಲ್ಲಿ ಏನೋ ಒಂಚೂರು ಫಂಗಸ್ ಆಗಿದೆ ಅನ್ನೋ ಥರ ಡಾಕ್ಟ್ರುಗಳು ಹೇಳಿ, ಆ ಫಂಗಸ್ಗೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಯಿತು. ಆದ್ರೂ ಮೊನ್ನೆ ಶುಕ್ರವಾರ ತನಕ ಚೆನ್ನಾಗೇ ಇದ್ದವರು. ಶುಕ್ರವಾರ ಮಧ್ಯಾಹ್ನ ಊಟನೂ ಮಾಡಿದ್ದಾರೆ. ಅವ್ರ ಮಗಳು ಊಟ ಮಾಡಿಸಿದ್ರೆ ಊಟನೂ ಮಾಡಿದ್ದಾರೆ. ಶುಕ್ರವಾರದ ಮಧ್ಯಾಹ್ನದ ನಂತರ ಒಂದು ಸ್ವಲ್ಪ ಉಸಿರಾಟದಲ್ಲಿ ತೀವ್ರ ತೊಂದರೆ ಆದಾಗ ಅವರನ್ನು ICUಗೆ ಶಿಫ್ಟ್ ಮಾಡಿ ಆಕ್ಸಿಜನ್ ಕೊಟ್ಟು ಇದರಲ್ಲಿ ಕೇರಲ್ಲಿ ಇದ್ದರು. ಬಟ್ ನಿನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ತುಂಬಾ ಕಾಂಪ್ಲಿಕೇಶನ್ಸ್ ಎಲ್ಲ ಜಾಸ್ತಿಯಾಗಿ ಫೈನಲಿ ಕಿಡ್ನಿ ಕೂಡ ಫೇಲ್ಯೂರ್ ಆಗಿ ರಾತ್ರಿ 2:30 ಗಂಟೆಗೆ ಅವರು ತೀರ್ಕೊಂಡಿದ್ದಾರೆ. ಅವರ ಒಬ್ಬರೇ ಪುತ್ರ ಗುರು ಎಲ್ಲ ನೋಡ್ಕೋತಾ ಇದ್ದಾರೆ. 3 ಜನ ಹೆಣ್ಮಕ್ಳು. ತುಂಬ ದೊಡ್ಡ ನಷ್ಟ ಚಿತ್ರೋದ್ಯಮಕ್ಕೆ ಆಗಿದೆ. ಕೋಟ್ಯಾಂತರ ಅಭಿಮಾನಿಗಳನ್ನು ಅವರು ಅಗಲಿದ್ದಾರೆ. ಚಿತ್ರೋದ್ಯಮ ಮೆಚ್ಚಿಕೊಂಡಿದ್ದಂತಹ, ಚಿತ್ರೋದ್ಯಮಕ್ಕೆ ತುಂಬ ಸಹಕಾರ ನೀಡ್ತಾ ಇದ್ದಂತಹ ಒಬ್ಬ ನಟನ್ನು ನಾವು ಕಳ್ಕೊಂಡಿದ್ದೀವಿ. ಈಗ ಇಲ್ಲಿ ಹಾಸ್ಪಿಟ್ಲ್ ಪ್ರೊಸೀಜರ್ಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಸುಮಾರು 10 ಗಂಟೆ ಆಗುತ್ತೆ. ಇವತ್ತು ರಜಾ ಬೇರೆ ಇರೋದರಿಂದ ಇನ್ಶೂರೆನ್ಸ್ ಕಡೆಯವರು ಅಧಿಕಾರಿಗಳು ಬರಬೇಕು. ಸ್ವಲ್ಪ ವಿಳಂಬ ಆಗ್ತಿದೆ. 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿನ ಪ್ರೊಸೀಜರ್ಸ್ ಎಲ್ಲ ಮುಗಿದು ಆನಂತರ ಬಾಡಿನ ಸುಲ್ತಾನ್ ಪಾಳ್ಯ ಮನೆ, ಹೊಸದಾಗಿ ಮನೆ ಅಲ್ಲಿಗೆ ಶಿಫ್ಟ್ ಆಗಿದ್ರು ಅವರು. ಸುಲ್ತಾನ್ ಪಾಳ್ಯ ಮನೆಗೆ ತಗೊಂಡು ಹೋಗೋ ಒಂದು ಏರ್ಪಾಡನ್ನು ಮಾಡಿದ್ದಾರೆ. 10 ಗಂಟೆಯ ನಂತರ ಮನೆ ವಿಳಾಸ ಮತ್ತು ಆ ಲೊಕೇಶನ್ ಮ್ಯಾಪ್ ಎಲ್ಲ ಚಿತ್ರೋದ್ಯಮದವ್ರಿಗೆ ಸಿಗೋ ಹಾಗೆ ಎಲ್ಲ ಗ್ರೂಪ್ಗಳಲ್ಲಿ ಈಗಾಗಲೇ ಕಳಿಸಿದ್ದೀವಿ ನಾವು. ಮಾಧ್ಯಮದವ್ರಿಗೂ ಅಷ್ಟೇ. ನಾನು ಬೆಳಗ್ಗೆನೇ ವೀರೇಶ್ ಅವರಿಗೆ ಅದನ್ನೆಲ್ಲ ಮಾಹಿತಿ ಕಳಿಸಿದ್ದೆ, ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಕಳಿಸಿ ಅಂತ. ಹಾಗಾಗಿ ಲೊಕೇಶನ್ ಎಲ್ಲ ಅದರಲ್ಲಿ ಅವೈಲೇಬಲ್ ಇದೆ. ಸುಮಾರು 10 ಗಂಟೆಯಿಂದ 3:30-4 ಗಂಟೆ ತನಕನೂ ಮನೆಯಲ್ಲೇ ಇಟ್ಕೋಬೇಕು ಅಂತ ಅವರ ಮಗ ಗುರು ಅವರು ನಿರ್ಧಾರ ಮಾಡಿದ್ದಾರೆ. ಯಾಕೆಂದರೆ ಬಂಧುಗಳು ಎಲ್ಲ ಬರೋದಿದೆ ಅಂತ. 10 ಗಂಟೆಯ ನಂತರ ಹೆಬ್ಬಾಳ್ ಕ್ರಿಮೆಟೋರಿಯಮಲ್ಲಿ ಫೈನಲ್ ಇದೆಲ್ಲ ರಿಚುವಲ್ಸ್ ಮಾಡಬೇಕು ಅಂತ. ಬಟ್ ಹೆಬ್ಬಾಳಲ್ಲೇನೋ ಸ್ಲಾಟ್ ಇಲ್ಲ, ಅಲ್ಲಿ ಆಲ್ರೆಡಿ ಬುಕ್ ಆಗಿದೆ ಅಂತ ಹೇಳಿ ಶ್ರೀರಾಮ್ಪುರ ಹರಿಶ್ಚಂದ್ರ ಘಾಟ್ ಕೂಡ ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ. ಯಾವುದೂ ನಿರ್ಧಾರ ಆಗಿಲ್ಲ. ಎಲ್ಲಿ ಕ್ರಿಮೇಷನ್ ಆಗುತ್ತೆ ಅನ್ನೋದನ್ನು ಅದು ನಿರ್ಧಾರ ಆಗಿದ ತಕ್ಷಣವೇ ಎಲ್ಲ ಅಭಿಮಾನಿಗಳಿಗೆ, ಮಾಧ್ಯಮಕ್ಕೆ ತಿಳಿಸಲಾಗುತ್ತೆ. ಇಷ್ಟು ಈಗಿರುವಂಥ ವಿಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.